ಮಂಡ್ಯ ಭಾಗದ ಬಿಜೆಪಿ ನಾಯಕರ ಜೊತೆಗೆ ವಿಜಯೇಂದ್ರ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಜೆಡಿಎಸ್ಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಪಸ್ವರ ಎದ್ದಿದೆ. ಮಂಡ್ಯ ಭಾಗದ ಬಿಜೆಪಿ ನಾಯಕರ ಜೊತೆಗೆ ವಿಜಯೇಂದ್ರ ಅವರು ಚರ್ಚೆ ನಡೆಸಿದಂತಹ ಸಂದರ್ಭದಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಬೆಂಬಲವನ್ನ ಕೊಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಮಂಡ್ಯ ಭಾಗದ ನಾಯಕರು ಅಪಸ್ವರವನ್ನ ವ್ಯಕ್ತಪಡಿಸಿದ್ದಾರೆ. ಬದ್ಧ ವೈರಿಗಳ ಹಾಗೆ ಕಳೆದ ಚುನಾವಣೆಯಲ್ಲಿ ಎದುರಾಬದ್ರ ಆಗಿದ್ವಿ, ಈಗ ಅವ್ರ ಜೊತೆಗೆ ಹೊಂದಾಣಿಕೆ ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ? ಕುಮಾರಸ್ವಾಮಿ ಗೆದ್ದ ಬಳಿಕವಾಗಿ ನಮ್ಮನ್ನ ಗೌರವವಾಗಿ ನಡೆಸಿಕೊಳ್ಳಲ್ಲ. ನಾರಾಯಣಗೌಡ ಸೇರಿದಂತೆ ಮಂಡ್ಯ ಬಿಜೆಪಿ ನಾಯಕರ ಅಭಿಪ್ರಾಯಗಳು ಈ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ನಾರಾಯಣಗೌಡ ಅವರಿಗೆ ಸುತಾರಾಮ್ ಒಪ್ಪಿಗೆ ಇಲ್ಲ, ಜೆಡಿಎಸ್ ಜೊತೆಗಿನ ಹೊಂದಾಣಿಕೆ ಅನ್ನೋದು ಆರಂಭಿಕ ಹಂತದಿಂದಲೂ ಕೂಡ ವ್ಯಕ್ತವಾಗ್ತಿತ್ತು. ಉಳಿದ ನಾಯಕರುಗಳು ಏನು ಹೇಳಿದ್ದಾರೆ ವಿಜಯೇಂದ್ರ ಅವರ ಮಾತಿಗೆ? ಇವತ್ತು ವಿಜಯೇಂದ್ರ ಅವರು ಮಂಡ್ಯ ಭಾಗದ ಸ್ಥಳೀಯ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಿದ್ರು. ದಿವ್ಯ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಹುತೇಕ ಎಲ್ಲ 7 ವಿಧಾನಸಭಾ ಕ್ಷೇತ್ರಗಳ ಪರಾಜಿತ ಅಭ್ಯರ್ಥಿಗಳು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯವಾಗಿ ಅವರ ಕಂಪ್ಲೇಂಟ್ ಇದ್ದದ್ದು ಜೆಡಿಎಸ್ ಬಗ್ಗೆನೇ. ಒಂದು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ತ್ರಿಕೋನ ಸ್ಪರ್ಧೆ ಕೊಡುವ ಮಟ್ಟಕ್ಕೆ ಸಂಘಟನೆ ಬೆಳೆಸ್ಕೊಂಡಿದೆ, ಕಾರ್ಯಕರ್ತರ ಸಂಖ್ಯೆ ಬೆಳೆದಿದೆ. ಈಗ ನಮಗೆ ಟಿಕೆಟ್ ಉಳಿಸ್ಕೊಂಡಿದ್ದರೆ, ನಮಗೆ ಕ್ಷೇತ್ರ ಉಳಿಸ್ಕೊಂಡಿದ್ದರೆ ಇನ್ನಷ್ಟು ಪಕ್ಷ ಮಂಡ್ಯ ಭಾಗದಲ್ಲಿ ನೆಲೆಯೂರ್ತಾ ಇತ್ತು, ಇನ್ನೂ ಕೂಡ ಬೇರೆ ಗಟ್ಟಿ ಆಗ್ತಾ ಇತ್ತು. ಆದರೆ ಈ ಹಂತದಲ್ಲಿ ಜೆಡಿಎಸ್ಗೆ ಕೊಟ್ಟಿರುವಂಥದ್ದು ಎಲ್ಲ ಒಂದು ಕಡೆ ಪಕ್ಷದ ಪ್ರಗತಿಗೆ, ಪಕ್ಷದ ಸಂಘಟನೆಗೆ ಒಂದು ರೀತಿ ದೊಡ್ಡ ಮಟ್ಟದ ಡ್ಯಾಮೇಜ್ ಅಂತ. ಈಗ ಜೆಡಿಎಸ್ ಕೊಟ್ಟು ಮುಂದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಖ್ಯವಾಗಿ ಕುಮಾರಸ್ವಾಮಿ ಅವರ ಮೇಲೆ ಮಂಡ್ಯ ಜಿಲ್ಲಾ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಗೆಲ್ಲೋವರೆಗೆ ಅಷ್ಟೇ, ಅವರು ಗೆದ್ದ ನಂತರ ನಮಗೆ ಅವಗಣನೆ ಮಾಡ್ತಾರೆ, ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ. ಈ ಹಿಂದೆ ಬದ್ಧ ವೈರಿಗಳ ಥರ ನೋಡ್ತಾ ಇದ್ರು, ಈಗ ಮೈತ್ರಿ ಅನ್ನೋ ಕಾರಣಕ್ಕಾಗಿ ಅವರು ನಮ್ಮ ಸಹಕಾರ ಕೇಳ್ತಾ ಇದ್ದಾರೆ. ಆದರೆ ಅವ್ರನ್ನ ನಂಬಲಿಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಮಂಡ್ಯ ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಕೂಡ ಜೆಲ್ ಆಗ್ತಾ ಇಲ್ಲ, ಹೊಂದಾಣಿಕೆ ಕೊಡ್ತಾ ಇದೆ, ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಎಲ್ಲವೂ ಕೂಡ ಸರಿಯಾಗುತ್ತೆ, ಹೈಕಮಾಂಡ್ ತೀರ್ಮಾನದಂತೆ ಮೈತ್ರಿ ಧರ್ಮ ಪಾಲಿಸಲೇಬೇಕು ಅನ್ನುವಂಥ ಸೂಚನೆಯನ್ನು ವಿಜಯೇಂದ್ರ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು, ಜೆಡಿಎಸ್ ಪರ ಪ್ರಚಾರ ಮಾಡಲೇಬೇಕು, ಒಗ್ಗಟ್ಟಾಗಿ ಪ್ರಚಾರ ಮಾಡೋಣ ಅನ್ನುವಂಥ ಒಂದು ಕರೆಯನ್ನು ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಪ್ರಾಥಮಿಕ ಹಂತದ ಸಭೆ ಆಗಿದೆ. ಇನ್ನು ಮುಂದಿನ ಹಂತಗಳಲ್ಲಿ ಸಭೆ ಮಾಡ್ತಾ ಅವರ ಮನವೊಲಿಕೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ವಿಜಯೇಂದ್ರ ಅವರು ಕೂಡ ಬಂದಿದ್ದಾರೆ. ಆದರೆ ಮಂಡ್ಯ ಭಾಗದ ಮುಖ್ಯವಾಗಿ ನಾರಾಯಣಗೌಡ ಅವರ ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತಾ ಇದ್ದಾವೆ. ಅವರು ಇನ್ನೂ ಕೂಡ ಸಂಪೂರ್ಣವಾಗಿ ಒಪ್ಕೊಂಡಿಲ್ಲ. ಹಾಗೆ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸಿದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.